ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ರಿಲೀಫ್ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿ ಮುತ್ತಿಗೆಗೆ ಯತ್ನಿಸಿದರು. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮೇಲೆ ದ್ವೇಷ ರಾಜಕೀಯವನ್ನ ಮಾಡ್ತಾ ಇದೆ ಅಂತ ಹೇಳಿ ಆರೋಪಿಸಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಕೋಗಿಲಹಳ್ಳಿ ಬಳಿಯ ಬಿಜೆಪಿ ಕಚೇರಿ ಮುತ್ತಿಗೆಗೆ ಮುಂದಾಗಿದ್ರು. 800 ಮೀಟರ್ ದೂರದಲ್ಲಿ ಬ್ಯಾರಿಗೇಟ್ ಅನ್ನು ಹಾಕಿ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದು, ಕೆಲ ಕಾಲ ಪೊಲೀಸರು ಕಾರ್ಯಕರ್ತರ ನಡುವೆ ನೂಕಾಟ, ತಳ್ಳಾಟ ಕೂಡ ನಡೆದು ಬ್ಯಾರಿಗೇಟ್ ಅನ್ನ ದಾಟಿ ಬಿಜೆಪಿ ಕಚೇರಿಗೆ ಮುತ್ತಿಗೆಗೆ ಮುಂದಾದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿ ಪೊಲೀಸ್ ವಾಹನದಲ್ಲಿ ಕರೆದೊಯ್ದಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ ಏನು ಶುರುವಾಯಿತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ, ನಿಜವಾಗ್ಲೂ ಸಹ ಅದು ಈ ದೇಶಕ್ಕೆ ಸ್ವಾತಂತ್ರ್ಯ ಬರಲಿ ಅಂತ ಕೆಲಸ ಮಾಡಿದ ಪತ್ರಿಕೆ. ಅದು ಆ ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ಇವತ್ತು ಸೋನಿಯಾ ಗಾಂಧಿ ಅವರು ಮತ್ತು ಅವ್ರ ಫ್ಯಾಮಿಲಿ ಏನಿದೆ, ನೆಹರು ಫ್ಯಾಮಿಲಿ ಇದೆ, ಅದಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಇವತ್ತು ಮೋದಿ ಮತ್ತು ಅಮಿತ್ ಶಾ ನೇತೃತ್ವದ ಸರ್ಕಾರ, ಕೇಂದ್ರ ಸರ್ಕಾರ ಭಾರಿ ಒಂದು ಪ್ರಯತ್ನವಿತ್ತು. ಆದರೆ ಇವತ್ತಿನ ದಿನ ದೆಹಲಿ ಕೋರ್ಟ್ ಅವ್ರು ಚೀಮಾರ್ ಹಾಕಿರುವಂಥದ್ದು ನಿಜವಾಗ್ಲೂ ಸಹ ಪ್ರಜಾಪ್ರಭುತ್ವವಾದಂಥ ಆಶಯಗಳನ್ನ ಎತ್ತಿಡಿದಿರೋಂಥದ್ದು ನಿಜವಾಗ್ಲೂ ಸಹ ನಮ್ಮ ಕಾಂಗ್ರೆಸ್ಗರಿಗೆ ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಹಾಗೆಯೇ ಅವರು ವೃತ್ತ ಏನು ಇಡಿ ಇದೆ ಮತ್ತು CBI ಇದೆ ಮತ್ತು ತನಿಖಾ ಸಂಸ್ಥೆಗಳೇನಿದೆ ನಮ್ಮ ದೇಶದಲ್ಲಿ, ಅದನ್ನು ದುರುಪಯೋಗ ಮಾಡ್ಕೊಳ್ತಾರಂಥದ್ದು ಅವ್ರ ಕೈಗೊಂಬೆಯಾಗಿ ಮಾಡಿಕೊಂಡು ಇವತ್ತಿನ ದಿನ ಅದನ್ನು ಕಾಂಗ್ರೆಸ್ನ ಮಟ್ಟ ಹಾಕೋದಕ್ಕೆ ಯೂಸ್ ಮಾಡ್ಕೊಳ್ತಾರಂಥದ್ದು ನಿಜವಾಗ್ಲೂ ಸಹ ಇದು ಸಂವಿಧಾನಾತ್ಮಕವಾಗಿ ದುರ್ದೈವದ ವಿಚಾರ. ಇದು ತುಂಬ ದುರ್ದೈವ, ಬೇಸರದ ವಿಚಾರ. ಇಡೀ ಜನತೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇರೋಂಥ ಇಡೀ ಜನತೆ ಮತ್ತು ವ್ಯವಸ್ಥೆ ಇದನ್ನು ಕಣ್ತೆರೆದು ನೋಡ್ತಾ ಇದೆ. ಅಮಿತ್ ಶಾ ಮತ್ತು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತಾ ಇರೋಂಥ ಅವ್ಯವಹಾರಗಳು, ಇಂಥ ಒಂದು ಅನುಚಿತ ವಿಚಾರಗಳ ಬಗ್ಗೆ ಎಲ್ಲರೂ ಸಹ ಭಾರಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಹಾಗೆ ಚೀಮಾರಿ ಆಗ್ತಾ ಇದ್ದಾರೆ. ಆದರೆ ನಮ್ಮ ಕಾಂಗ್ರೆಸ್, ನಮ್ಮ KPCC ವತಿಯಿಂದ ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಇವತ್ತಿನ ದಿನ, ಇದು ಸರಿಯಿಲ್ಲ. ಇದು ಇವ್ರು ಮಾಡ್ತಾ ಇರೋಂಥದ್ದು BJP ನೇತೃತ್ವದ ಸರ್ಕಾರ, ಕೇಂದ್ರ ಸರ್ಕಾರ ಅಂತೇಳಿ ನಮಗೇನೋ ಆದೇಶ ಬಂದಿದೆ KPCC ವತಿಯಿಂದ, ಅದನ್ನು ನಾವು ಅಚ್ಚುಕಟ್ಟಾಗಿ ನಾವು ಏನು BJP ಕಚೇರಿಗಳಿದೆ ಅದಕ್ಕೆ ವಿರುದ್ಧವಾಗಿ ಪ್ರತಿಭಟನೆ ಮಾಡೋ ವಿಚಾರದಲ್ಲಿ ಇಡೀ ನಮ್ಮ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿ ಏನಿದೆ, ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಎಲ್ಲ ಸೆಲ್ಗಳ ಅಧ್ಯಕ್ಷರುಗಳು ಮತ್ತು ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ದೊಡ್ಡ ಮಟ್ಟದ ರೀತಿಯಲ್ಲಿ ಇವತ್ತು ಯಶಸ್ವಿ ಪ್ರತಿಭಟನೆಯನ್ನು ನಾವು ಮಾಡಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂಥ ಪೊಲೀಸ್ ಇರ್ಬೋದು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಇರ್ಬೋದು, ಎಲ್ಲ ಲೀಡರ್ಗಳು ಇರ್ಬೋದು, ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಎಲ್ಲ ನಮ್ಮ ಉಸ್ತುವಾರಿ ಮಂತ್ರಿಗಳಂತ ಬೈರತಿ ಸುರೇಶ್ ಅವರು ಇರ್ಬೋದು, ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಇವತ್ತಿನ ದಿನ ನಾವೊಂದು ದೊಡ್ಡ ಅಭಿಮಾನದ ವಿಚಾರ ಆಗಿ ಇವತ್ತಿನ ದಿನ ಎಲ್ಲ ಕಾರ್ಯಕರ್ತರಿಗೆ ಇವತ್ತು ನಾನು ನಮ್ಮ ಪಕ್ಷದ ವತಿಯಿಂದ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.